ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಏನಿದೆ 6 ಸೆಮಿಸ್ಟರ್ BComಗೆ. ಸೊ 2025 ಕ್ವಶನ್ ಪೇಪರ್ ಅಲ್ಲಿ 9 ಬಂದು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಬನ್ನಿ, ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ, ಕ್ವಶನ್ಸ್ ಏನಿದೆ ಹೇಗೆ ಆನ್ಸರ್ ಮಾಡೋದು ನೋಡೋಣ. ಪ್ರಿಯಾಂಕಾ ಅಂಡ್ ಶ್ರುತಿ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಎ ಪ್ರೊಫೆಷನಲ್ ಫರ್ಮ್. ನೋಡಿ, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ರಿಯಾಂಕಾ ಮತ್ತೆ ಶ್ರುತಿ ಇಬ್ಬರಿದಾರಂತೆ, ಇಬ್ರು ಕೂಡ ವರ್ಕಿಂಗ್ ಪಾರ್ಟ್ನರ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇಬ್ರು ವರ್ಕಿಂಗ್ ಪಾರ್ಟ್ನರ್ ಅಂತೆ. ಇನ್ ಎ ಪ್ರೊಫೆಷನಲ್ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾರಂತೆ. ದಿ ಪಾರ್ಟ್ನರ್ಶಿಪ್ ಡೀಡ್ ಹ್ಯಾಸ್ ಆಥರೈಸ್ಡ್ ದಿ ಫರ್ಮ್ ಟು ಪೇ ಇಂಟ್ರೆಸ್ಟ್ ಟು ದಿ ಪಾರ್ಟ್ನರ್ಸ್ ಆನ್ ದೇರ್ ಕ್ಯಾಪಿಟಲ್ ಅಟ್ 20% ಪರ್ ಆನಮ್. ನೋಡಿ, ಅವರ ಒಂದು ಪಾರ್ಟ್ನರ್ಶಿಪ್ ಡೀಡ್ ಆಥರೈಸ್ ಮಾಡಿದೆ, ಇಂಟ್ರೆಸ್ಟ್ ಅನ್ನ ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಿ ಆನ್ ದೇರ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 20% ಪರ್ ಆನಮ್ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ದಿಸ್ ಇಸ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅರ್ಥ. ದಿಸ್ ಇಸ್ ವಾಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ. ಆ ಒಂದು ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 20% ಪರ್ ಆನಮ್ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಗೊತ್ತಿರಬೇಕು, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಆಫ್ 12% ಇದೆ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದನ್ನ ಕನ್ಸಿಡರ್ ಮಾಡಬೇಕು. ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಅಂದ್ರೆ 20% ಇದೆ, ಎಕ್ಸಸ್ ಆಫ್ 12% ಇದೆ ಅಂತ ಅರ್ಥ. ಸೊ ಅದನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. The firm is considered as an eligible firm that satisfy all the requirement of the section 184 and 40B of the Income Tax Act. ಸೊ ಅಂದ್ರೆ ಆ ಒಂದು ಫರ್ಮ್ ಎಲ್ಲದ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಎಲ್ಲ ರಿಕ್ವೈರ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದೆ ಅಂತ ಅರ್ಥ ಅಷ್ಟೇ ಅದು. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಬುಕ್ ಪ್ರಾಫಿಟ್. ನೋಡಿ, ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಏನು, ಒಂದು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಎಲಿಜಿಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಟ್ಯಾಕ್ಸ್ ಲ್ಯಾಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ. 4 ಅಂಶಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಒಂದು ಬುಕ್ ಪ್ರಾಫಿಟ್, ಎಲಿಜಿಬಲ್ ರೆಮ್ಯುನರೇಷನ್, ಟೋಟಲ್ ಇನ್ಕಮ್, ಟ್ಯಾಕ್ಸ್ ಲ್ಯಾಬಿಲಿಟಿಯನ್ನ ಫೈಂಡ್ ಔಟ್ ಮಾಡಬೇಕು ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25ಗೆ. ಸೊ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2024 ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇನು ಇದೆಯಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಇರುತ್ತೆ ಅಷ್ಟೇ. ಸೊ ಅದರ್ ಎಕ್ಸ್ಪೆನ್ಸಸ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ, ಅದರ್ ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಿಯಾಂಕದು 40,000 ಇದೆ, ಶ್ರುತಿದು 60,000 ಇದೆ. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದು 1,00,000 rupees ಅಂತ ಟೋಟಲ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅಷ್ಟೇ, ಪ್ರಿಯಾಂಕಾ ಮತ್ತೆ ಶ್ರುತಿದು 60+40 ಇಬ್ರದ್ದು ಸೇರಿಸಿ ಟೋಟಲ್ ಕೊಟ್ಟಿರೋದು. ಟ್ರೀ ಬೋನಸ್ ಅಂಡ್ ಕಮಿಷನ್ ಟು ಪಾರ್ಟ್ನರ್ಸ್, ಪ್ರಿಯಾಂಕಾಗೆ 6,50,000 ಇದೆ, ಶ್ರುತಿಗೆ 3,50,000 ಸ್ಯಾಲರಿ ಕಮಿಷನ್ ಬೋನಸ್ ಇದೆ ಅಂತ ಅರ್ಥ. ಸೊ ಟೋಟಲ್ ಸ್ಯಾಲರಿ ಬಂದ್ಬಿಟ್ಟು ಟೋಟಲ್ ಸ್ಯಾಲರಿ ಬೋನಸ್ ಕಮಿಷನ್ ಬಂದು 10,00,000 rupees ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿದಾರೆ ಅಷ್ಟೇ. ಅಂದ್ರೆ ಅವ್ರಿಬ್ರದ್ದು ಸೇರಿಸಿದ್ರೆ 10,00,000 ಇದೆ ಅಂತ. ನಾನು ಇನ್ನರ್ ಕಾಲಮ್ ಅಲ್ಲಿ ತಗೋಬೇಕಾಯ್ತು, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 2,50,000 ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್ ಇರೋದೆಲ್ಲ ಎಕ್ಸ್ಪೆನ್ಸಸ್, ಸಿಂಪಲ್ ಆಗಿರಲಿ, ಆಮೇಲೆ ನೋಡೋಣ ಏನೇನಿದೆ ಅಂತ ಆನ್ಸರ್ ಮಾಡ್ಬೇಕಾದ್ರೆ. ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಇರುತ್ತೆ, ಗ್ರಾಸ್ ಪ್ರಾಫಿಟ್ ಇದೆ, ಇಂಟ್ರೆಸ್ಟ್ ಫ್ರಮ್ ಕಸ್ಟಮರ್ ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇದೆ. ಸೊ ಅದರ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಂತ ಅರ್ಥ. ಎ ಫಾರ್ಮ್ ಈಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80JB ನಲ್ಲಿ 100% ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಆಸ್ ದ ಫರ್ಮ್ ಈಸ್ ಎಂಗೇಜ್ಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ SEZ ಡೆವಲಪ್ಮೆಂಟ್ ಅಲ್ಲಿ ಆ ಒಂದು ಫರ್ಮ್ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾಗಿ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80JB ನಲ್ಲಿ ಎಲಿಜಿಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ಆನ್ಸರ್ ಅಲ್ಲಿ ಹೇಳ್ಕೊಡ್ತೀನಿ. ಅಂಡ್ ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅಲೋಬಲ್ ಡಿಪ್ರಿಸಿಯೇಷನ್ 35,500 ಕೊಟ್ಟಿದ್ದಾರೆ. ಅದರ್ ಎಕ್ಸ್ಪೆನ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ ₹62,500 ನಾಟ್ ಡಿಡಕ್ಟಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದು ಹೇಗೆ ತಗೋಬೇಕು ಏನು ಅಂತ ಆನ್ಸರ್ ಮಾಡ್ಬೇಕಾದ್ರೆ ನೋಡೋಣ. ಸೊ ಇಷ್ಟು ಇರ್ತಕ್ಕಂಥದ್ದು ಕ್ವಶನ್. ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದು ಬುಕ್ ಪ್ರಾಫಿಟ್, ಎಲಿಜಿಬಲ್ ರೆಮ್ಯುನರೇಷನ್, ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲ್ಯಾಬಿಲಿಟಿ. ನೋಡಿ, ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ
ಕ್ವಶನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಎಲಿಜಿಬಲ್ ರೆಮ್ಯುನರೇಷನ್ ಟೋಟಲ್ ಇನ್ಕಮ್ ಅನ್ನ ಮಾಡಬಹುದು. ಬಟ್ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯೂಶುವಲ್ ಆಗಿ P&L ಅಕೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಬುಕ್ ಪ್ರಾಫಿಟ್ ಕೊಡಲ್ಲ, ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಬುಕ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಎಲಿಜಿಬಲ್ ರೆಮ್ಯುನರೇಷನ್, ಟೋಟಲ್ ಮತ್ತೆ ಟ್ಯಾಕ್ಸ್ ಲ್ಯಾಬಿಲಿಟಿಯನ್ನ ಮಾಡ್ತಾ ಹೋಗೋಣ. ಎಲ್ಲದನ್ನ ಕೂಡ ಆನ್ಸರ್ ಮಾಡ್ಬೇಕಾದ್ರೆ ನಿಮಗೆ ಪ್ರತಿ ಐಟಮ್ನು ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಯಾವ ತರ ಕಾಲಮ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್. ನಮಗೆ ಬುಕ್ ಪ್ರಾಫಿಟ್ ಮತ್ತೆ ಎಲಿಜಿಬಲ್ ರೆಮ್ಯುನರೇಷನ್, ಟೋಟಲ್ ಇನ್ಕಮ್, ಟ್ಯಾಕ್ಸ್ ಲ್ಯಾಬಿಲಿಟಿ ಕೇಳಿದ್ರು. ಡೈರೆಕ್ಟ್ ಆಗಿ ನಾನು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಹೆಡಿಂಗ್ ಹಾಕೊಂಡಿದ್ದೀನಿ. ಅದರೊಳಗಡೆ ನಿಮಗೆ ಬುಕ್ ಪ್ರಾಫಿಟ್, ರೆಮ್ಯುನರೇಷನ್ಸ್ ಮತ್ತೆ ಟೋಟಲ್ ಇನ್ಕಮ್ 3 ಒಂದೇ ಫಾರ್ಮೆಟ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು, ಮತ್ತೆ ಎರಡೆರಡು ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನೀವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ಕಂಪಲ್ಸರಿ ಮಾಡಲೇಬೇಕು, ಎಲಿಜಿಬಲ್ ರೆಮ್ಯುನರೇಷನ್ ಸೆಕೆಂಡ್ ಕಂಪಲ್ಸರಿ ಮಾಡಲೇಬೇಕು. ಅದಾದ್ಮೇಲೆ ನೀವು ಟೋಟಲ್ ಇನ್ಕಮ್ ನ ಮಾಡ್ಲಿಕ್ಕೆ ಬರೋದು. ಹಾಗಾಗಿ ನೀವು ಈ ತರ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನೀವು ಆನ್ಸರ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ, ಬುಕ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ನೆಟ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ನ ತಗೋಬೇಕು. ನೆಟ್ ಪ್ರಾಫಿಟ್ ಇದೆಲ್ಲಿರುತ್ತೆ ಅಂದ್ರೆ ನಿಮ್ಮ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರನೇ ನೆಟ್ ಪ್ರಾಫಿಟ್ ಏನಿದೆ ಅದನ್ನ ನೋಡ್ಕೊಂಡು ಫಸ್ಟ್ ನೀವು ತಗೋಬೇಕು. ಇದು ನಿಮ್ಮ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ನೆಟ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು. ಎಷ್ಟಿದೆಯಪ್ಪ ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ 2,50,000 ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ರೆ ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೇ ತಗೋಬೇಕು. ಇಲ್ಲಿ ಅವರೇ ಕೊಟ್ಟಿದ್ದಾರೆ 2,50,000 ನೆಟ್ ಪ್ರಾಫಿಟ್ ಇಸ್ ಡೈರೆಕ್ಟ್ಲಿ ಗಿವನ್. ಪ್ರಾಫಿಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ 2,50,000 ತಗೊಂಡಿದ್ದೀನಿ. ಈ ನೀವು ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಏನಿದೆ ಇದರಲ್ಲಿ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಪಾರ್ಟ್ನರ್ಶಿಪ್ ಫರ್ಮ್ ರಿಲೇಟೆಡ್ ಅಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಹೇಳ್ತಾ ಇದೆ ಅದರ್ ಎಕ್ಸ್ಪೆನ್ಸಸ್ ನನಗೆ 1,25,500 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 1,25,500 ಅಂತ ಕೊಟ್ಟಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟ್ ನಂಬರ್ 3 ನನಗೊಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದೆ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡಿ, ಅದರ್ ಎಕ್ಸ್ಪೆನ್ಸಸ್, ಏನ್ ಅದರ್ ಎಕ್ಸ್ಪೆನ್ಸಸ್ ಇದೆ ಅದರಲ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ 62,500 ಆರ್ ನಾಟ್ ಡಿಡಕ್ಟಬಲ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಹತ್ರ ಏನ್ ಅದರ್ ಎಕ್ಸ್ಪೆನ್ಸಸ್ 1,25,500 ಏನಿದೆ ಅದರಲ್ಲಿ 62,500 ಆರ್ ನಾಟ್ ಡಿಡಕ್ಟಬಲ್, 62,500 ರೂಪಾಯಿ ಅಮೌಂಟ್ ಏನಿದೆ ಅದು ಡಿಡಕ್ಟಬಲ್ ಆಗೋದಿಲ್ಲ, ಡಿಡಕ್ಟಬಲ್ ಆಗೋಂಗಿಲ್ಲ ಅಂತ ಕ್ವಶನ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾನಿಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದೀನಿ ಅಂದ್ರೆ ಅದು ಡಿಡಕ್ಟ್ ಮಾಡಿದ್ದೀನಿ ಅಂತ ಅರ್ಥ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅದರ್ ಎಕ್ಸ್ಪೆನ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ ₹62,500 ಆರ್ ನಾಟ್ ಡಿಡಕ್ಟಬಲ್, ಡಿಡಕ್ಟಬಲ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ. ಆ ಡಿಡಕ್ಟಬಲ್ ಆಗಿ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಈ ನೆಟ್ ಪ್ರಾಫಿಟ್ಗೆ ಏನ್ ಮಾಡ್ಬೇಕಂದ್ರೆ ಆಡ್ ಅದರ್ ಎಕ್ಸ್ಪೆನ್ಸಸ್ ನ ನಾವು ಆಡ್ ಮಾಡಬೇಕು. ಅದರ್ ಎಕ್ಸ್ಪೆನ್ಸಸ್ ಎಷ್ಟಪ್ಪ ಅಂತ ಹೇಳಿದ್ರೆ 62,500 ಮಾತ್ರನೇ ತಗೋಬೇಕು. ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ, 62,500 ರೂಪೀಸ್ ಅನ್ನ ತಗೋಬೇಕಾಗತ್ತೆ. ಸೊ ಇದನ್ನ ನಾವು ನೆಟ್ ಪ್ರಾಫಿಟ್ ಏನಿದೆ ಸೊ ಇದನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಸೊ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ 2,50,000. ಸೊ 62,500 ಏನಿದೆ ಇದನ್ನ ನಾವು ಆಡ್ ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ ಏನಾದ್ರೂ ಆ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದಿದ್ರೆ, ಆ 3ನೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ನಾನು ಅದರ್ ಎಕ್ಸ್ಪೆನ್ಸ್ ನಾನು ತಗೊಳ್ತಾನೆ ಇರಲಿಲ್ಲ, ಅದೆಲ್ಲ ಅಡ್ಮಿಷಬಲ್ ಅಂತ ಕರೀತಿದೆ. ಬಟ್ ಅವ್ರು ಹೇಳಿದ್ದಾರೆ 62,500 ಡಿಡಕ್ಟಬಲ್ ಮಾಡೋ ಆಗಿಲ್ಲ ಅಂದ್ರೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಹಾಗಾಗಿ ನಾವು ಆಡ್ ಮಾಡಿದೀವಿ. ನೆಕ್ಸ್ಟ್ ಇನ್ನೇನಿದೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕಾಗೆ 40,000, ಶ್ರುತಿಗೆ 60,000, ಇಬ್ರದು ಸೇರಿಸಿದ್ರೆ ಟೋಟಲ್ 1 ಲಕ್ಷ ಇದೆ ಅಂತ ಅರ್ಥ. ಸೊ ನಾವು ತಗೋಬೇಕಾದ್ರೆ
ಸಪ್ರೇಟ್ ಆಗೇ ತಗೋಬೇಕು. ಪ್ರಿಯಾಂಕಾ ಮತ್ತೆ ಶ್ರುತಿಗೆ ಸಪ್ರೇಟ್ ಆಗೇ ತಗೊಳ್ಳೋಣ. ಬಟ್ ನೀವು ತಗೋಬೇಕಾ ಬೇಡವಾ ಅನ್ನೋದು ಹೆಂಗ್ ಗೊತ್ತಾಗುತ್ತಪ್ಪ, ಅಮೌಂಟೇ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಮೇಲ್ಗಡೆ ನಮಗೆ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಆನ್ ದೈರ್ ಕ್ಯಾಪಿಟಲ್ ಅಟ್ 20% ಪರ್ ಆನಮ್ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೀವು ಯಾವುದೇ ಆನ್ಸರ್ಸ್ ಅನ್ನ ಮಾಡ್ಕೊಂಡು ಹೋಗಿ, ಕ್ವಶನ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂದ್ರೆ ಈ ಎಕ್ಸಸ್ ಆಫ್ 12% ಗಿನ್ನ ಜಾಸ್ತಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಇಲ್ಲಿ ನನಗೆ ಇಂಟ್ರೆಸ್ಟ್ ಕೊಟ್ಟಿರೋದು 20%, ಅಂದ್ರೆ ಎಕ್ಸಸ್ ಆಫ್ 12% ಇದೆ, 8% ಜಾಸ್ತಿ ಇದೆ. ಹಾಗಾಗಿ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನೀವು ಆಡ್ ಮಾಡಬೇಕು ನೆಟ್ ಪ್ರಾಫಿಟ್ಗೆ. ಯಾವಾಗ ಅಂದ್ರೆ ವೆನ್ ಎಕ್ಸಸ್ ಆಫ್ 12% ಗಿನ್ನ ಜಾಸ್ತಿ ಇದ್ರೆ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ದಟ್ ನಾವಿಲ್ಲಿ ಈ ಒಂದು ಟೋಟಲ್ ಇನ್ಕಮ್ ನ ಮಾಡಬೇಕಾದ್ರೆ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಆಡ್ ಮಾಡಬೇಕು. ಇಲ್ಲಿ ಸಪರೇಟ್ ಆಗಿ ಕೊಟ್ಟಿರೋದ್ರಿಂದ ನಾನು ಸಪರೇಟ್ ಆಗಿ ತಗೊಳ್ತೀನಿ. ಫಸ್ಟ್ ಪ್ರಿಯಾಂಕಾಗೆ ಕೊಟ್ಟಿದ್ದಾರೆ. ಸೊ ಪ್ರಿಯಾಂಕಾಗೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಕಾಗೆ ಫಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರಪ್ಪ ಪ್ರಿಯಾಂಕಾಗೆ ಅಂದ್ರೆ 40,000 ಕೊಟ್ಟಿದ್ದಾರೆ. ಬಟ್ 40,000 ಅಮೌಂಟ್ ಫುಲ್ ತಗೋಬೇಕಾ ಬೇಡವಾ ಅನ್ನೋದು ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ ಇರೋದು 40,000. ನಾನು ಹೇಳಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಆಫ್ 12% ಗಿನ್ನ ಜಾಸ್ತಿ ಇದ್ರೆ ನೀವು ತಗೊಳ್ಲೇಬೇಕು. ಬಟ್ ಇಲ್ಲಿ ತಗೋಬೇಕಾದ್ರೆ ಹೇಗೆ ತಗೋಬೇಕಂದ್ರೆ, ಟೋಟಲ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 20%, ಅಂದ್ರೆ ಎಕ್ಸಸ್ ಆಫ್ 12% ಅಂದ್ರೆ ಎಷ್ಟು ಜಾಸ್ತಿ ಇದೆ ಅಂದ್ರೆ 8% ಜಾಸ್ತಿ ಇದೆ. ನೀವು ಪರ್ಸೆಂಟ್ ಅಂತ ಮಾಡ್ಕೋಬೇಡಿ, ಜಸ್ಟ್ 8 ಅಂತ ಬರ್ಕೊಳ್ಳಿ. 8 ಡಿವೈಡೆಡ್ ಬೈ ಟೋಟಲ್ ಕೊಟ್ಟಿರೋದು ಎಷ್ಟು 20 ಕೊಟ್ಟಿದ್ದಾರೆ, 20 ತಗೋಬೇಕು. ಸೊ ಈ ತರನೇ ಮಾಡ್ಕೋಬೇಕು. ಎಕ್ಸೆಸ್ ಎಷ್ಟಿದೆ 12% ಗಿನ್ನ ಜಾಸ್ತಿ ಇರೋದು 8. ಸೊ ಎಕ್ಸೆಸ್ ಅಂತ ಹೇಳಿದ್ರೆ 20% ಕೊಟ್ಟಿದ್ದಾರೆ ಅಂದ್ರೆ 12% ಗಿನ್ನ ಎಕ್ಸೆಸ್ ಎಷ್ಟಿದೆಯಪ್ಪ 8 ಜಾಸ್ತಿ ಇದೆ, 8% ಜಾಸ್ತಿ ಇದೆ. ಸೊ 8 ಡಿವೈಡೆಡ್ ಬೈ 20 ಅಂತ ತಗೊಳ್ಳಿ. ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. 40,000 ಇಂಟು 8 ಡಿವೈಡೆಡ್ ಬೈ 20 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಎಕ್ಸೆಸ್ ಆಫ್ 12% ಅಂತ ಹೇಳಿದ್ರೆ 16,000 ರುಪೀಸ್ ನಿಮ್ಗೆ ಸಿಗುತ್ತೆ. 16,000 ನಿಮಗೆ ಸಿಗುತ್ತೆ. ಇದೇ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇದು ಪ್ರಿಯಾಂಕಾಗಾಯ್ತು. ಅದೇ ತರ ಶ್ರುತಿ ಕೊಟ್ಟಿದ್ದಾರೆ. ಸೊ ಶ್ರುತಿಗೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 60,000 ಕ್ವಶನ್ ಅಲ್ಲಿ ಕೊಟ್ಟಿರೋದು 60,000 ಇದೆ. ಸೊ ಇವ್ರದ್ದು ಎಕ್ಸೆಸ್ ಆಫ್ 12% ಅಂತ ಹೇಳಿದ್ರೆ 8 ಡಿವೈಡೆಡ್ ಬೈ 20 ನ ತಗೋಬೇಕು. ಸೊ ಟೋಟಲ್ ಇರೋದು 20, ಎಕ್ಸೆಸ್ ಇರೋದು 8. ಸೊ ಹಾಗಾಗಿ 8 ಡಿವೈಡೆಡ್ ಬೈ 20, 60,000 ಇಂಟು 8 ಡಿವೈಡೆಡ್ ಬೈ ನೀವು 20 ಮಾಡಿದ್ರೆ ನಿಮಗೆ ಎಕ್ಸೆಸ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 24,000 ಬರುತ್ತೆ. ಸೊ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನೀವು ಹೀಗೇನೆ ತಗೋಬೇಕಾಗುತ್ತೆ. ಇಬ್ರದ್ದು ಕೂಡ ಕೊಟ್ಟಿದ್ದಾರೆ, ಸಪರೇಟ್ ಆಗಿ ತಗೋಬೇಕು. ಯಾಕಂದ್ರೆ ಕ್ವಶನ್ ಅಲ್ಲಿ ಪ್ರಿಯಾಂಕಾಗೆ 40,000, ಶ್ರುತಿಗೆ 60,000, ಇಬ್ರದ್ದು ಸೇರಿಸಿ 1 ಲಕ್ಷ ಹೇಳಿದ್ದಾರೆ. ಸೊ ನಾವು ಸಪರೇಟ್ ಆಗಿ ತಗೊಂಡಿರ್ತಕ್ಕಂಥದ್ದು ಪ್ರಿಯಾಂಕಾಗೆ ಮತ್ತೆ ಶ್ರುತಿಗೆ. ಎಕ್ಸೆಸ್ ಆಫ್ 20% ಅಂತ ಹೇಳಿದ್ರೆ 12%, ಎಕ್ಸೆಸ್ ಆಫ್ 12% ಅಂತ ಹೇಳಿದ್ರೆ ಟೋಟಲ್ ಇರೋದು 20%. ಸೊ ಎಕ್ಸೆಸ್ ಇರೋದು 12% ನೋಡಿದ್ರೆ 8%. ಸೊ 8 ಡಿವೈಡೆಡ್ ಬೈ 20 ಅಂತ ತಗೋಬೇಕಷ್ಟೇ. ಸೊ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು. ಸೊ ನೆಕ್ಸ್ಟ್ ನಿಮಗೆ ಕೊಡೋದು ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್ ಟು ಪಾರ್ಟ್ನರ್ಸ್. ನೋಡಿ, ಇದನ್ನ ಒಂದೇ ವರ್ಡ್ ಅಲ್ಲಿ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಏನಾದ್ರೂ ಕ್ವಶನ್ ಅಲ್ಲಿ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ, ರೆಮ್ಯುನರೇಷನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಅವರು ಸಪರೇಟ್ ಆಗಿ ಬೇಕಾದ್ರೆ ಹೇಳ್ಬೋದು. ಸೊ ಸ್ಯಾಲರಿ, ಕಮಿಷನ್, ಬೋನಸ್. ರೆಮ್ಯುನರೇಷನ್ ಅಂತ ಹೇಳಿದ್ರೆ ಸ್ಯಾಲರಿ, ಕಮಿಷನ್, ಬೋನಸ್ ಪೇಯ್ಡ್ ಟು ಪಾರ್ಟ್ನರ್ಸ್. ಪಾರ್ಟ್ನರ್ಸ್ಗೆ ಏನಾದರೂ ಸ್ಯಾಲರಿ ಕೊಟ್ರೆ, ಬೋನಸ್ ಕೊಟ್ರೆ ಅಥವಾ ಕಮಿಷನ್ ಕೊಟ್ರೆ ಅದನ್ನ ನೀವು ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್ ಟು ಪಾರ್ಟ್ನರ್ಸ್ ಕೊಟ್ಟಿರೋದ್ರಿಂದ ಪ್ರಿಯಾಂಕಾಗೆ 6,50,000, ಶ್ರುತಿಗೆ 3,50,000, ಟೋಟಲ್ 10 ಲಕ್ಷ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಏನಾದರೂ ಕ್ವಶನ್ಸ್ ಅಲ್ಲಿ ಕೊಟ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ಸೊ ಆಡ್ ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್, ಅಥವಾ ಇದನ್ನ ಒಂದೇ ವರ್ಡ್ ಅಲ್ಲಿ ಬೇಕಾದ್ರೆ ಅವರು ರೆಮ್ಯುನರೇಷನ್ಸ್ ಅಂತ ಬೇಕಾದ್ರೆ ಕೊಡಬಹುದು. ಸೊ ಹಾಗಾಗಿ ಎರಡು ಕೂಡ ತಗೊಂಡಿರ್ತೀನಿ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ನೀವು ಯಾವ ತರನಾದ್ರೂ ಬರೀರಿ. ಸೊ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಥವಾ ಸ್ಯಾಲರಿ, ಬೋನಸ್, ಕಮಿಷನ್ ಟು ಪಾರ್ಟ್ನರ್ಸ್ ಕೊಟ್ಟಿರೋದ್ರಿಂದ ನೀವು ತಗೋಬೇಕಾಗುತ್ತೆ. ಅಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗಪ್ಪ ಅಂದ್ರೆ ಪ್ರಿಯಾಂಕಾಗೆ ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ 6,50,000 ಪ್ರಿಯಾಂಕಾ ಕೊಟ್ಟಿದ್ದಾರೆ. ಅದೇ ತರ
ಬಂದು ಶ್ರುತಿಗೆ ಬಂದು 3,50,000 ಕೊಟ್ಟಿದ್ದಾರೆ. 3,50,000 ಕೊಟ್ಟಿದ್ದಾರೆ. ಸರಿನಾ? ಸೊ ಇದು ರೆಮ್ಯುನರೇಷನ್ ಪೇಡ್ ಟು ಪಾರ್ಟ್ನರ್ಸ್ ಅಥವಾ ಸ್ಯಾಲರಿ ಬೋನಸ್ ಕಮಿಷನ್ ಪೇಡ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಇದನ್ನ ನೀವು ಆಡ್ ಮಾಡಬೇಕು. ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಅಲ್ಲಿ ಇನ್ಯಾವುದೂ ಇಲ್ಲ. ನೆಟ್ ಪ್ರಾಫಿಟ್ ಫಸ್ಟ್ ತಗೊಂಡೆ, ಇನ್ಅಡ್ಮಿಷಬಲ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ 60,500 ಇನ್ಅಡ್ಮಿಷಬಲ್ ನ ಆಡ್ ಮಾಡಿದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಎಕ್ಸೆಸ್ ಆಫ್ 12% ಗಿನ ಜಾಸ್ತಿ ಇರೋ 8 ಅನ್ನ ಆಡ್ ಮಾಡಿದೀನಿ. ಅಂಡ್ ಸ್ಯಾಲರಿ ಬೋನಸ್ ಕಮಿಷನ್ ಕೊಟ್ಟಿದ್ದಾರೆ, ದಟ್ ಇಸ್ ರೆಮ್ಯುನರೇಷನ್ ಪೇಡ್ ಟು ಪಾರ್ಟ್ನರ್ಸ್ಗೆ ಕೊಟ್ಟಿದ್ದಾರೆ, ಆಡ್ ಮಾಡಿದ್ದೀನಿ. ಸೊ ಇನ್ಯಾವುದು ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾನ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಆಡ್ ಮಾಡೋದು ಬರುತ್ತಾ ಅಂದ್ರೆ ಇಲ್ಲ. ಸೊ ಅದೊಂದು 60,500 ಅಷ್ಟೇ ಬರೋದು, ತಗೊಂಡಿದ್ದೀನಿ. ಸೊ ಈಗ ನೀವೇನ್ ಮಾಡೋಣ, ಸೊ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡ್ಕೊಂಡು ನೀವು ಔಟರ್ ಕಾಲಮ್ ಅಲ್ಲಿ ಹಾಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 11,02,500 ರುಪೀಸ್ ಸಿಗುತ್ತೆ. ಸೊ ಔಟರ್ ಕಾಲಮ್ ಅಲ್ಲಿ ಅಷ್ಟು ಟೋಟಲ್ ಮಾಡ್ಕೊಂಡು ಹಾಕೊಳ್ಳಿ, 11,02,500 ಸಿಗುತ್ತೆ. ಸೊ ಈಗ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಈ ನೆಟ್ ಪ್ರಾಫಿಟ್ ಏನಿದೆ, ಈ ನೆಟ್ ಪ್ರಾಫಿಟ್ಗೆ ಈ ಎಲ್ಲ ಅಮೌಂಟ್ ಏನಿದೆ, ಸೊ ಅದರ್ ಎಕ್ಸ್ಪೆನ್ಸಸ್ ಆಡ್ ಮಾಡಿರೋದು, ಸೊ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್ ಟು ಪೇ ಟು ಪಾರ್ಟ್ನರ್ಸ್ 11,02,000 ಏನಿದೆ, ಎರಡು ಆಡ್ ಮಾಡಿದ್ರೆ ನಿಮಗೆ ಸೊ 13,52,500 ರುಪೀಸ್ ನಿಮಗೆ ಸಿಗುತ್ತೆ. ಎಲ್ಲ ಆಡ್ ಮಾಡಿದ್ರೆ 13,52,500 ಸಿಗುತ್ತೆ. ಇದರಲ್ಲಿ ನೀವು ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಏನನ್ನ ಲೆಸ್ ಮಾಡಬೇಕು ಅಂದ್ರೆ, ಆಸ್ ಯೂಶುವಲ್ ನಿಮ್ಗೆ ಲೆಸ್ ಮಾಡೋ ಐಟಮ್ ಏನ್ ಬರುತ್ತಪ್ಪ ಅಂದ್ರೆ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಯಾವ್ದಾದ್ರು ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ ಕ್ರೆಡಿಟ್ ಮಾಡಿದ್ರೆ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಅಥವಾ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇನ್ನು ಎಕ್ಸ್ಪೆನ್ಸ್ ಡೆಬಿಟ್ ಮಾಡಿಲ್ಲ ಅಂತ ಕೊಟ್ಟಿದ್ರೆ ಅದನ್ನ ನಾವು ಲೆಸ್ ಮಾಡಬೇಕಾಗತ್ತೆ. ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಯಾವ್ದಾರ ಇನ್ಕಮ್ ಇದ್ರೆ, ಎಕ್ಸಾಮ್ಟೆಡ್ ಇನ್ಕಮ್ ಇದ್ರೆ, ಟ್ಯಾಕ್ಸ್ ಫ್ರೀ ಇನ್ಕಮ್ ಇದ್ರೆ, ಕ್ರೆಡಿಟ್ ಸೈಡ್ ಆಫ್ ದಿ P&L ಅಕೌಂಟ್ ನಾವೆಲ್ಲ ಲೆಸ್ ಮಾಡಬೇಕು. ಸೊ ಈಗ ಲೆಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್, ಈ ಒಂದು ಕ್ರೆಡಿಟ್ ಸೈಡ್ ಇರೋ ಇನ್ಕಮ್ ಅಲ್ಲಿ ಇನ್ಕಮ್ ಫ್ರಮ್ ಅದರ್ ರೇಟ್ಸ್ ಇಂದ ಯಾವ್ದಾದ್ರು ಇನ್ಕಮ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಯಾವ್ದಿದ್ಯಪ್ಪ ಅಂತ ಹೇಳಿದ್ರೆ ನೋಡಿ, ಗ್ರಾಸ್ ಪ್ರಾಫಿಟ್ ಅದು ಪಾರ್ಟ್ನರ್ಶಿಪ್ ಫಾರ್ಮ್ ಅಥವಾ ಬಿಸ್ನೆಸ್ ಇಂದ ಬಂದಿರತಕ್ಕಂಥ ಇನ್ಕಮ್. ಇಂಟ್ರೆಸ್ಟ್ ಫ್ರಮ್ ಕಸ್ಟಮರ್ಸ್ ಇದೆ, ಕಸ್ಟಮರ್ಸ್ ಇಂದ ಇಂಟ್ರೆಸ್ಟ್ ಬಂದಿದೆ, ದಟ್ ಈಸ್ ಆಲ್ಸೋ ಬಿಸ್ನೆಸ್ ಇನ್ಕಮ್ ಅಂತಾನೆ ಟ್ರೀಟ್ ಮಾಡ್ತೀವಿ, ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಬಂದಿರೋ ಇನ್ಕಮ್. ದೆನ್ ದಿಸ್ ಒನ್ ಏನಿದೆ ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಏನ್ ಕೊಟ್ಟಿದಾರಲ್ಲ, ಗ್ರಾಸ್ 6,50,000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಏನಿದೆ, ದಿಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು 6,50,000. ಸೊ ಅದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಆ ಒಂದು 6,50,000 ನ ಲೆಸ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ನಾಟ್ ಬಿಸ್ನೆಸ್ ಇನ್ಕಮ್. ಸೊ ಬಿಸ್ನೆಸ್ ಇನ್ಕಮ್ ಅಲ್ಲ, ಹಾಗಾಗಿ ನಾವು ಇದನ್ನ ಲೆಸ್ ಮಾಡಬೇಕು. ಒಂದು ಇನ್ಯಾವುದನ್ನ ಇನ್ಕಮ್ ಕ್ರೆಡಿಟ್ ಸೈಡು ಅದರ್ ದ್ಯಾನ್ ಬಿಸ್ನೆಸ್ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಇರೋದು ಮೂರೇ. ಸೊ ಅದರಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಮಾತ್ರನೇ ಅದರ್ ಸೋರ್ಸ್, ಅದರ್ ಹೆಡ್ ಬರ್ತಕ್ಕಂಥ ಇನ್ಕಮ್ ಲೆಸ್ ಮಾಡಿದೆ. ಇನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಅಲೋವಬಲ್ ಅಂದ್ರೆ ಅಲೌಡ್ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಎಷ್ಟು ಅಲೋ ಮಾಡ್ಬೋದಪ್ಪ ಅಂದ್ರೆ 35,500 ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಅಲೋವಬಲ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಲೆಸ್ ಮಾಡ್ತಾ ಹೋಗಿ. ಸೊ ಡಿಪ್ರಿಸಿಯೇಷನ್ ಅಲೋವಬಲ್ ಡಿಪ್ರಿಸಿಯೇಷನ್ಸ್ ಇದೆ, ಎಷ್ಟಿದೆಯಪ್ಪ ಅಂದ್ರೆ 35,500 ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರಿನಾ? ಸೊ ಇವೆರಡನ್ನ ಮಾತ್ರ ನಾವು ಡಿಡಕ್ಟ್ ಮಾಡೋಕ್ಕಾಗೋದು ಈ ಒಂದು ಕ್ವಶನ್ಸ್ ಅಲ್ಲಿ. ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಇದೆ, ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಹೆಡ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಇನ್ನೊಂದು ಅಲೋವಬಲ್ ಎಕ್ಸ್ಪೆನ್ಸಸ್ ಇದೆ, ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟಲ್ ಡಿಪ್ರಿಸಿಯೇಷನ್ ಇದೆಯಾ, ಡೈರೆಕ್ಟ್ ಆಗಿ ಲೆಸ್ ಮಾಡ್ಕೊಂಡು ಹೋಗಿ. ಈಗ ಇವೆರಡು ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ಹಾಕೊಂಡ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ, ಈಗ ಎರಡು ಟೋಟಲ್ ಮಾಡಿದ್ರೆ 6,85,500 ನಿಮಗೆ ಟೋಟಲ್ ಸಿಗುತ್ತೆ. ಸೊ ಈಗ ಈ 13,52,500 ಇಲ್ಲಿ 6,85,500 ನ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 6,67,000 ನಮಗೆ ಸಿಗ್ತಾ ಆಗುತ್ತೆ. ದಟ್ ಈಸ್ ಲೆಸ್ ಮಾಡಿದಾಗ ಬರೋದು 6,67,500
6,67,000 ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನೀವೇನಂತ ಟ್ರೀಟ್ ಮಾಡ್ತೀರಪ್ಪ, 6,67,000 ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಬೇಕು. ಬುಕ್ ಪ್ರಾಫಿಟ್. ಸೊ ಇದು ಬುಕ್ ಪ್ರಾಫಿಟ್ ನ ನೀವು ಹೀಗೆ ಫೈಂಡ್ ಔಟ್ ಮಾಡಬೇಕು, ಸರಿನಾ? ನೆಟ್ ಪ್ರಾಫಿಟ್ ಆಡ್ inadmissible expenses, remuneration paid to working capital, remuneration paid to partners, excess of interest on capital at more than 12%, ಎಲ್ಲ ಆಡ್ ಮಾಡ್ಕೊಳ್ಳಿ. ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್, ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್, ಲೆಸ್ ಮಾಡಿ ನಿಮಗೆ ಬುಕ್ ಪ್ರಾಫಿಟ್ ಸಿಗುತ್ತೆ. ಈ ಒಂದು ಸಲ ನೀವು ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಅಲೋಯಬಲ್ ರೆಮ್ಯುನರೇಷನ್. ಅಲೋಬಲ್ ರೆಮ್ಯುನರೇಷನ್ಸ್ ಅಂದ್ರೆ ಎಲಿಜಿಬಲ್ ರೆಮ್ಯುನರೇಷನ್ಸ್ ಅಂತ ನಮ್ಗೆ ಏನ್ ಕೇಳಿದಾರಲ್ಲಪ್ಪ. ಸೊ ಆ ಒಂದು ಅಲೋಬಲ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ ಏನಿರುತ್ತೆ, ಪಾರ್ಟ್ನರ್ಗೆ ಕೊಡ್ತಾರೆ, ಅದನ್ನ ನಾವು ಲೆಸ್ ಮಾಡಬೇಕು. ನೋಡಿ, ಅಲೋಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸೊ ಇದು ಬುಕ್ ಪ್ರಾಫಿಟ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ನೋಡಿ, ನಿಮಗೆ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 6,67,000 ಬಂದಿದೆ. ಮೋರ್ ದ್ಯಾನ್ 3 ಲ್ಯಾಕ್ ಇದೆಯಾ, ಲೆಸ್ ದ್ಯಾನ್ 3 ಲ್ಯಾಕ್ ಇದೆಯಾ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಬುಕ್ ಪ್ರಾಫಿಟ್ ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂತ ಹೇಳಿದ್ರೆ, ಅಪ್ ಟು 3 ಲ್ಯಾಕ್ ಏನಿದೆ, ಅಪ್ ಟು 3 ಲ್ಯಾಕ್ ರುಪೀಸ್ ವರೆಗೂ ಕೂಡ ನೀವೇನ್ ಮಾಡಿ ಅಂದ್ರೆ ಅಟ್ 90% ಅನ್ನ ಕೊಡಬೇಕು. ಅಲೋಬಲ್ ರೆಮ್ಯುನರೇಷನ್ಸ್ ಅಪ್ ಟು 3 ಲ್ಯಾಕ್ 90% ಕೊಡಬೇಕು. ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂದ್ರೆ ಅಪ್ ಟು 3 ಲ್ಯಾಕ್ ವರೆಗೂ ನೀವು 90% ಕಂಪಲ್ಸರಿ ಕೊಡಲೇಬೇಕು. ಈಗ 3 ಲ್ಯಾಕ್ ಮೇಲೆ ನೀವು 90% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 2,70,000 ನಿಮ್ಗೆ ಸಿಗುತ್ತೆ. ಒಂದು ಇನ್ನರ್ ಕಾಲಮ್ ಅಲ್ಲೇ ಬರ್ಕೊಳ್ಳಿ, 2,70,000 ಸಿಗುತ್ತೆ. ಈಗ ನಿಮ್ಮ ಹತ್ರ ಟೋಟಲ್ ಇನ್ಕಮ್ ಇರೋದು, ಈಗ ನಿಮ್ಮ ಹತ್ರ ಬುಕ್ ಪ್ರಾಫಿಟ್ ಇರೋದು 6,67,000, ಅಪ್ ಟು 3,90% ಕೊಟ್ರಿ. ಇನ್ನ ಬ್ಯಾಲೆನ್ಸ್ ಏನಿದೆ, ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀನಿ, 6,67,000 ಏನ್ ಟೋಟಲ್ ಬುಕ್ ಪ್ರಾಫಿಟ್ ಇದೆ, ಇದರಲ್ಲಿ ಅಪ್ ಟು 3 ಲ್ಯಾಕ್ ನೀವು 90% ಕೊಟ್ಟಿದ್ದೀರಾ. 3 ಲ್ಯಾಕ್ ರುಪೀಸ್ 90% ಕೊಟ್ರೆ ಇನ್ನ ನಿಮ್ಮ ಹತ್ರ 3,67,000 ಏನು ಉಳ್ಕೊಂಡಿದೆ, ಸರಿನಾ? ಇದ್ರ ಮೇಲೆ ನೀವು 60% ಅನ್ನ ಕೊಡಬೇಕು. ಅಟ್ 60% ಅನ್ನ ಕೊಡ್ಬೇಕು. ಯಾವಾಗಲೂ ಹೀಗೆ ಮಾಡ್ಕೊಳ್ಳಿ. ಬುಕ್ ಪ್ರಾಫಿಟ್ ಎಷ್ಟು ಬರುತ್ತೆ, ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂದ್ರೆ ಅಪ್ ಟು 3 ಲ್ಯಾಕ್ 90% ಕೊಡ್ಕೊಂಬಿಡಿ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. 6,67,000 ಅಲ್ಲಿ 3 ಲಕ್ಷಕ್ಕೆ ನಾನು 90% ಕೊಟ್ಟರೆ ಇನ್ನು ಬ್ಯಾಲೆನ್ಸ್ 3,67,000 ಬರುತ್ತೆ. ಆ 3,67,000ಗೆ ನಾವು 60% ಅನ್ನ ಕೊಡಬೇಕು. ಇದು ಪ್ರಾಬ್ಲಮ್ ಟು ಪ್ರಾಬ್ಲಮ್ ಆನ್ಸರ್ ಬೇರೆ ಇರುತ್ತೆ, ಬಟ್ ನಿಮ್ಗೆ ಗೊತ್ತು ಅಪ್ ಟು 3 ಲ್ಯಾಕ್ 90%. ಇನ್ನು ಬ್ಯಾಲೆನ್ಸ್ ಏನ್ ಬರುತ್ತೆ ಅದಕ್ಕೆ ನೀವು 60% ಅನ್ನ ಕೊಡಬೇಕಾಗುತ್ತೆ. ಈಗ ಬ್ಯಾಲೆನ್ಸ್ ನೀವು 60% ಕೊಡ್ತೀರಾ ಅಂದ್ರೆ 3,67,000 ಮೇಲೆ ನೀವು 60% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,20,200 ರುಪೀಸ್ ಸಿಗುತ್ತೆ. 2,20,200 ರುಪೀಸ್ ನಮ್ಗೆ ಸಿಗುತ್ತೆ. ಸೊ 2,20,200 ನಮ್ಗೆ ಸಿಗುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ, ಈಗ 90% ಮಾಡಿದಾಗ ಬಂದಿರೋ 2,70,000 ಪ್ಲಸ್ 60% ಬಂದಿರೋ 2,20,000 ಎರಡು ಆಡ್ ಮಾಡ್ಕೊಳ್ಳಿ. ಸೊ ಎರಡು ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಬಂದು 4,90,200 ರುಪೀಸ್ ಟೋಟಲ್ ಬರುತ್ತೆ. ಈಗ ಟೋಟಲ್ ಬಂದಿರೋ 4,90,200 ಅಮೌಂಟ್ ಅಥವಾ 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 ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ, ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಎಷ್ಟಪ್ಪ ಅಂದ್ರೆ 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1,50,000 ಇಸ್ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಕರಿತೀವಿ. ಈಗ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ನೋಡ್ಕೊಳ್ಳಿ. ಸೊ 4,90,200 ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ, ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನೇ ತಗೋಬೇಕು ನೀವು. 4,90,200 ಅಥವಾ 1,50,000, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅದನ್ನ ನಾವು ತಗೋಬೇಕು. ಸೊ ಈಗ ಯಾವುದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ, ಯಾವುದು ಜಾಸ್ತಿ ಇದೆ ಅಂದ್ರೆ 4,90,200 ಜಾಸ್ತಿ ಇದೆ. ಸೊ ಹಾಗಾಗಿ ನಾನು 4,90,200 ಜಾಸ್ತಿ ಇದೆ, ಅದೇ ತಗೊಂಡಿರೋದು. ಸೊ
ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇರುತ್ತೆ, 4,90,000 ಅಥವಾ 1,50,000, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನ ನೀವು ಕನ್ಸಿಡರೇಷನ್ಸ್ ಅನ್ನ ತಗೋಬೇಕು. ಸೊ ಇಲ್ಲಿ 4,90,200 ಜಾಸ್ತಿ ಇದೆ, ಹಾಗಾಗಿ 4,90,200 ತಗೊಂಡಿದ್ದೀನಿ. ಈಗ ಈ 4,90,200 ಅಮೌಂಟ್ ಆರ್ ಅಥವಾ ಆಕ್ಚುಯಲ್ ರೆಮ್ಯುನರೇಷನ್, ಆಕ್ಚುಯಲ್ ರೆಮ್ಯುನರೇಷನ್ ಆಕ್ಚುಯಲ್ ರೆಮ್ಯುನರೇಷನ್ ನೋಡಿ, ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ನೋಡಿ ಯಾರಿಗೆ ಕೊಡಬೇಕು ಅಂದ್ರೆ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಕೊಡಬೇಕು. ಸ್ಯಾಲರಿ, ಬೋನಸ್, ಕಮಿಷನ್ ಈ ಮೂರು ಇರುತ್ತೆ. ಯಾರು ವರ್ಕಿಂಗ್ ಪಾರ್ಟ್ನರ್ ಇದ್ದಾರೆ ಅವ್ರಿಗೆ ಮಾತ್ರ ತಗೋಬೇಕು. ಸಪೋಸ್ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕೊಟ್ಟಿರ್ತಾರೆ ಯಾರೋ ಒಬ್ಬ ವ್ಯಕ್ತಿ, ಅವನ್ ಏನು ತಗೋಬಾರ್ದು, ಇಲ್ಲಿ ಮಾತ್ರ ತಗೋಬಾರ್ದು, ಸರಿನಾ? ಸೊ ಹಾಗಾಗಿ ಸ್ಯಾಲರಿ, ಬೋನಸ್, ಕಮಿಷನ್ ಏನ್ ಕೊಟ್ಟಿದ್ದಾರೆ ವರ್ಕಿಂಗ್ ಪಾರ್ಟ್ನರ್ದು ಅದನ್ನ ನೀವು ತಗೋಬೇಕು. ಕ್ವಶನ್ ಅಲ್ಲಿ ನನಗೆ ಗೊತ್ತು ಸ್ಯಾಲರಿ, ಬೋನಸ್, ಕಮಿಷನ್ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಟೋಟಲ್ ನನಗೆ 10 ಲ್ಯಾಕ್ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ಗೆ ಇಬ್ಬರಿಗೂ ಸೇರಿಸಿ 10 ಲಕ್ಷ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನನಗೆ ಟೋಟಲ್ ಸಾಕು. ಸೊ ಆನ್ಯುವಲ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದಾರಪ್ಪ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಅಂದ್ರೆ 10 ಲ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಈಗ ಈ 4,90,000 ಅಥವಾ 10 ಲ್ಯಾಕ್ ರುಪೀಸ್ ಏನಿದೆ ಇವೆರಡರಲ್ಲಿ ಯಾವುದು ಎವರ್ ಈಸ್ ಲೋಯರ್, ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ ಅದನ್ನ ನೀವು ತಗೋಬೇಕಾಗುತ್ತೆ. ಒಂದು 4,90,200 ಅಥವಾ ಆಕ್ಚುಯಲ್ ರೆಮ್ಯುನೇಷನ್ 10 ಲ್ಯಾಕ್, ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ ಸೊ 4,90,200 ಕಡಿಮೆ ಇದೆ. ಸೊ ಹಾಗಾಗಿ ಅದನ್ನ ನಾವು ಔಟರ್ ಕಾಲಮ್ ಅಲ್ಲಿ ತಗೋಬೇಕು. ಸೊ 4,90,200 ಏನು ಲೋಯರ್ ಇದೆ ಅದನ್ನ ನಾವು ತಗೋಬೇಕು. ಸೊ ಇದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ಅಲೋವಬಲ್ ರೆಮ್ಯುನರೇಷನ್ ಪಾರ್ಟ್ನರ್ಸ್, ಅಲೋವಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ನ ನೀವು ಲೆಸ್ ಮಾಡಬೇಕು ಅಂದ್ರೆ ನೀವು ಅಲೋವಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಬುಕ್ ಪ್ರಾಫಿಟ್ ಏನ್ ಬಂದಿದೆ ಅಪ್ ಟು 3 ಲ್ಯಾಕ್ 90% ತಗೊಳ್ಳಿ, ಇನ್ ಬ್ಯಾಲೆನ್ಸ್ ಇರೋ ಅಮೌಂಟ್ಗೆ 60% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎರಡು ಟೋಟಲ್ ಮಾಡಿ ಎಷ್ಟಾದ್ರೂ ಅಮೌಂಟ್ ಬರಲಿ. ಅದ್ರ ಜೊತೆ ನೀವು ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಸ್ಟ್ಯಾಟ್ಯೂಟರಿ ಲಿಮಿಟ್ ನ ಕಂಪೇರ್ ಮಾಡಬೇಕು. ಅದು ಕ್ವಶನ್ ಅಲ್ಲಿ ಎಲ್ಲೂ ಕೊಡಲ್ಲ, ನಿಮಗೆ ಗೊತ್ತಿರಬೇಕು. ಫರ್ಮ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇರುತ್ತೆ. ಸೊ ಇವೆರಡು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್ ಏನಿದೆ ಅದನ್ನ ನೀವು ತಗೋಬೇಕು. ಈಗ ಕಂಪೇರ್ ಮಾಡಿದಾಗ ಹೈಯರ್ 4,90,200 ಬಂತು, ತಗೊಂಡೆ. ಆ ಬಂದಿರೋ ಅಮೌಂಟ್ ನ ನೀವೇನ್ ಮಾಡ್ಬೇಕು ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಟು ರೆಮ್ಯುನರೇಷನ್ ಪೇ ಟು ವರ್ಕಿಂಗ್ ಪಾರ್ಟ್ನರ್ಸ್ ಏನ್ ಪೇಮೆಂಟ್ ಮಾಡ್ತಾರೆ ಅದ್ರ ಜೊತೆ ನೀವು ಕಂಪೇರ್ ಮಾಡಬೇಕು. ಇಲ್ಲಿ ಆಕ್ಚುಯಲ್ ರೆಮ್ಯುನರೇಷನ್ ಬಂದು 10 ಲಕ್ಷ ಇದೆ. ಸೊ ನೀವು 4,90,200 ಮತ್ತೆ 10 ಲ್ಯಾಕ್ ಇವೆರಡು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೋಯರ್, ಯಾವ್ದು ಕಡಿಮೆ ಇದೆ ಅದನ್ನ ತಗೋಬೇಕು. ಕಡಿಮೆ ಇರೋದು 4,90,200 ಕಡಿಮೆ ಇದೆ. ಸೊ ಅದು ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಎಲಿಜಿಬಲ್ ರೆಮ್ಯುನರೇಷನ್ಸ್ ಅಂತ ಏನ್ ಹೇಳಿದ್ದಾರೆ, ದಿಸ್ ಇಸ್ ವಾಟ್ ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಥವಾ ಅಲೋವಬಲ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಈಗ ನೀವೇನ್ ಮಾಡಿ ಅಂದ್ರೆ ಈ ಬುಕ್ ಪ್ರಾಫಿಟ್ 6,67,200 ಅಲ್ಲಿ, ಸೊ 6,67,000 ಅಲ್ಲಿ 4,90,200 ಅನ್ನ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,76,800 ಬರುತ್ತೆ. ದಟ್ ಈಸ್ 1,76,800 ರುಪೀಸ್ ನಿಮ್ಗೆ ಏನ್ ಬರುತ್ತೆ 800. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. This is called as income from business. ಇದನ್ನ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದು ಮೊದಲನೇದು. ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಾವು ಫಸ್ಟ್ ಬಿಸ್ನೆಸ್ ಇನ್ಕಮ್ ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೆಟ್ ಪ್ರಾಫಿಟ್ ಫಸ್ಟ್ ತಗೊಳ್ಳಿ, ಅದಕ್ಕೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್, and you will get total amount less non-business income, allowable expenses ನ ಲೆಸ್ ಮಾಡಿ ಬುಕ್ ಪ್ರಾಫಿಟ್ ಬರುತ್ತೆ. ಅದ್ರ ಮೇಲೆ ನೀವು allowable remuneration ಲೆಸ್ ಮಾಡ್ಕೋಬೇಕು. ದಿಸ್ ದ ಪ್ರೊಸೀಜರ್ಸ್. ಹೀಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ, ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ದಟ್ ಈಸ್ ವಾಟ್. ಸೊ ಒನ್ಸ್ ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಈಗ ನೀವು ಟೋಟಲ್ ಇನ್ಕಮ್ ನ ಮಾಡಬೇಕು. ಸೊ ನಿಮ್ಗೆ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಗೊತ್ತಿದೆ ಟೋಟಲ್ ಇನ್ಕಮ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂದ್ರೆ ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನೋಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್ ಮಾಡಿದೀವಿ. 1,76,800 ಬಂದಿದೆ. ಸೊ ದಿಸ್ ಇಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ನೆಕ್ಸ್ಟ್
ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಮ್ಮ ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ, ಬಟ್ ಕ್ವಶನ್ ಅಲ್ಲಿ ಇಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಇದು ಕ್ವಶನ್ ಅಲ್ಲಿ ಕೊಡಬಹುದು, ನಿಮ್ಮ ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರುತ್ತೆ, ಬಟ್ ಕ್ವಶನ್ ಅಲ್ಲಿ ಇಲ್ಲ, ನಾನು ತಗೊಳ್ಳೋದಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಯಾವ್ದಾದ್ರು ಇದೆಯಪ್ಪ ಅಂತ ಹೇಳಿದ್ರೆ, ಎಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಗೊತ್ತು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಮೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ ಕ್ವಶನ್ಸ್ ಅಲ್ಲಿ ಅವ್ರು ಹೇಳಿದ್ರೆ 6,50,000 ಕೊಟ್ಟಿದ್ದಾರೆ. ಸೊ 6,50,000 ಇದೆ. ಸರಿನಾ? ಇನ್ ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ, ನಮ್ಮ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಅದರ್ ಇನ್ಕಮ್ ಇರೋದ್ರಿಂದ ಇನ್ನೊಂದು ಬಿಸ್ನೆಸ್ ಇನ್ಕಮ್ ನಾವೇ ಫೈಂಡ್ ಔಟ್ ಮಾಡಿದೀವಿ. ಸೊ ಈಗ ನೀವು ಇವೆರಡನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಟೋಟಲ್ ಅಂತ ಹೇಳಿದ್ರೆ, ನಮಗೆ 8,26,800 ಬರುತ್ತೆ. ಸೊ ಟೋಟಲ್ ಬಂದು 8,26,800 ರುಪೀಸ್ ನಮಗೆ ಸಿಗುತ್ತೆ. ಸೊ ಇದು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ, GTA ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ, ಲೆಸ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ಸ್ ಅಲ್ಲಿ ಅವರೇ ಹೇಳಿದ್ದಾರೆ. ಏನಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ, ನೋಡಿ ಕ್ವಶನ್ ಅಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ದಿ ಫಾರ್ಮ್ ಈಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80JB. ಅಂಡರ್ ಸೆಕ್ಷನ್ 80JB ಅಲ್ಲಿ 100% ಡಿಡಕ್ಷನ್ಸ್ ಅನ್ನ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಬಿಸ್ನೆಸ್ ಎಂಗೇಜ್ ಆಗಿರೋದು ಡೆವಲಪ್ಮೆಂಟ್ ಆಫ್ SEZ. ನೋಡಿ, SEZ ಡೆವಲಪ್ಮೆಂಟ್ ಅಲ್ಲಿ ಬಿಸ್ನೆಸ್ ಎಂಗೇಜ್ ಆಗಿದೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ ಇಂದ ಬರ್ತಕ್ಕಂಥ ಇನ್ಕಮ್ ಎಷ್ಟಾದ್ರೂ ಬಿಸ್ನೆಸ್ ಇನ್ಕಮ್ ಬರಲಿ, ದಟ್ ಎಂಟೈರ್ ಬಿಸ್ನೆಸ್ ಇನ್ಕಮ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ, ಲೆಸ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಅಂಡರ್ ಸೆಕ್ಷನ್ 80JB ಮಾತ್ರನೇ ಕ್ವಶನ್ ಅಲ್ಲಿ ಇರೋದು. 80JB ನಲ್ಲಿ ಲೆಸ್ ಮಾಡಬೇಕು. ಯಾವ್ದಪ್ಪ ಲೆಸ್ ಮಾಡೋದು ಅಂತ ಹೇಳಿದ್ರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 100% ಎಲಿಜಿಬಲ್ ಫಾರ್ ಡಿಡಕ್ಷನ್. 100% ಅಂದ್ರೆ ನನಗೆ ಬಿಸ್ನೆಸ್ ಇಂದ ಬಂದಿರೋ ಇನ್ಕಮ್ ಎಷ್ಟು, 1,76,800 ಏನ್ ಬರುತ್ತೆ, ಎಂಟೈರ್ ಅಮೌಂಟ್ ನೀವು ಡಿಡಕ್ಷನ್ ಆಗಿ ತಗೋ ಅಂತ ಹೇಳುತ್ತೆ. ಬಿಕಾಸ್ ಅಂಡರ್ ಸೆಕ್ಷನ್ 80JB ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪ್ಮೆಂಟ್ ಅಲ್ಲಿ ಬಿಸ್ನೆಸ್ ಎಂಗೇಜ್ ಮಾಡಿ ಇನ್ಕಮ್ ಅನ್ನ ಅರ್ನ್ ಮಾಡಿದ್ರೆ, ಆ ಎಂಟೈರ್ ಅಮೌಂಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಸೊ 1,76,800 ಡಿಡಕ್ಷನ್ಸ್ ಆಗಿ ಲೆಸ್ ಮಾಡಬೇಕು. ಈಗ 8,26,800 ಅಲ್ಲಿ 1,76,800 ನ ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 6,50,000 ರುಪೀಸ್ ಏನ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್. ಟ್ಯಾಕ್ಸಬಲ್ ಇನ್ಕಮ್ ಅಂತನಾದ್ರೂ ಕರಿಬಹುದು, ಆರ್ ಟೋಟಲ್ ಇನ್ಕಮ್. ಸೊ ಇದು ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ರು. ಎರಡನೇದು ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ವಾಟ್ ಟೋಟಲ್ ಇನ್ಕಮ್. ಸೊ ಅಲ್ಲಿ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಇದೆ. ಹಾಗಾಗಿ ಬಿಸ್ನೆಸ್ ಇನ್ಕಮ್ ಫುಲ್ ನಾವು ಡಿಡಕ್ಟ್ ಮಾಡಬೇಕು. ಏನ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ನಾನು ಡಿಡಕ್ಷನ್ಸ್ ಮಾಡ್ತಿರ್ಲಿಲ್ಲ. ಸೊ ಇದು ಎರಡನೇದು ಇನ್ಕಮ್ ಫ್ರಮ್, ಇದು ಎರಡನೇದು ಟೋಟಲ್ ಇನ್ಕಮ್ ನ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಈಗ ನಮಗೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಹಾಗಾಗಿ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ನೋಡಿ, ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಹತ್ರ ಟೋಟಲ್ ಇನ್ಕಮ್ ಇರೋದು ಬಿಸ್ನೆಸ್ ಎಷ್ಟಪ್ಪ, 6,50,000 ಇದೆ. ಸೊ ಹಾಗಾಗಿ ನಾವು ಏನ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 30% ಅನ್ನ ಕೊಡಬೇಕು. 30%. ಸೊ ನಮ್ಮ ಹತ್ರ ಇರೋದು 6,50,000 ಏನಿದೆ, ಈ 6,50,000 ಮೇಲೆ ನಾವು 30% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 6,50,000 ಇಂಟು 30% ಅನ್ನ ಮಾಡಿದ್ರೆ ನಮ್ಗೆ 1,95,000 ರುಪೀಸ್ ಬರುತ್ತೆ. ದಟ್ ಈಸ್ 1,95,000. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಏನನ್ನ ಆಡ್ ಮಾಡಿ, ಡೈರೆಕ್ಟ್ ಆಗಿ ನೀವು ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 4% ಅನ್ನ ನೀವು ಆಡ್ ಮಾಡಬೇಕು. ಸೊ ಯಾವ್ದ್ರ ಮೇಲಪ್ಪ ಅಂತ ಹೇಳಿದ್ರೆ, ಸೇಮ್ ಆಸ್ ಇಟ್ ಈಸ್ 1,95,000 ಮೇಲೆ ನೀವು 4% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 7,800 ರುಪೀಸ್ ಬರುತ್ತೆ. ಸೊ
7,800 ರುಪೀಸ್ ಬರುತ್ತೆ. ಆ್ಯಡ್ ಮಾಡಬೇಕು. ಈಗ 1,95,000 ಪ್ಲಸ್ 7,800 ಎರಡು ಆ್ಯಡ್ ಮಾಡಿದ್ರೆ ನಮ್ಮ ಒಂದು ಟೋಟಲ್. ಸೊ ಈಗ ಇವೆರಡು ಆ್ಯಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1,95,000 ಪ್ಲಸ್ 7,800 ಎರಡು ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥದ್ದು 20,02,800 ರುಪೀಸ್ ಸಿಗುತ್ತೆ. 20,02,800 ರುಪೀಸ್ ನಮಗೆ ಸಿಗುತ್ತೆ. ಸೊ ಇದು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇಷ್ಟು ಆನ್ಸರ್ಸನ್ನು ನೀವು ಮಾಡಬೇಕು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಕರೆಕ್ಟಾಗಿ ಮಾಡಬೇಕು. ಸೊ ಒಂದೇ ಫಾರ್ಮೇಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ. ಸೊ ನೀವು ಡೈರೆಕ್ಟಾಗಿ ಟೋಟಲ್ ಇನ್ಕಮ್ನ ಮಾಡ್ಕೊಳ್ಳಿ. ಸೊ ಫಸ್ಟ್ ಬುಕ್ ಪ್ರಾಫಿಟ್ಟು ಡೈರೆಕ್ಟಾಗಿ ಅಲೋವಬಲ್ ರೆಮ್ಯುನರೇಷನ್ ಲೆಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ. ಅದು ಬಂದಾದಮೇಲೆ ನೀವು ಟೋಟಲ್ ಇನ್ಕಮ್ನ ಟೋಟಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೋದು. ಓಕೆ, ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.